ಬ್ರೇಕ್ನ ನಂತರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಹಾ ಸಮೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ಕರಾವಳಿ ಕರ್ನಾಟಕದ 19 ಕ್ಷೇತ್ರಗಳ ವಿಷಯದಲ್ಲಿ ಜನ್ ಕಿ ಬಾತ್ನ ಭವಿಷ್ಯವನ್ನು ನೋಡ್ತಾ ಇದ್ದೀವಿ. ಬಿಜೆಪಿ 15, ಕಾಂಗ್ರೆಸ್ 4, ಜೆಡಿಎಸ್ 0. ಕೆಲವೇ ಕ್ಷಣಗಳಲ್ಲಿ ಒಟ್ಟಾರೆ ಕರ್ನಾಟಕದ ಸಂಖ್ಯೆಗಳ ನಿಮ್ಮೆದುರಿಗೆ. It's simple, Ajit ji. 3 points. Number 1 point is that here Hindutva is working. Point number 1. It's not a caste-based election. Number 1. It's not that Bunts and Belawaz are voting against each other. Number 2, the Congress here does not have a very strong base vote in order to convert the seat into a winning seat. It may reduce margin. Number 3 is, which is very, very important, is that even he was talking about the seat of Bendur. There also the BJP is coming with a very strong party vote. In the seat of Puttur, he is cutting votes, but I don't know how it will happen after the Bajrang Dal ban, because one thing which I'm getting reports now, that this we've done before that it has united the cadre of the Bharatiya Janata Party, in particularly in coastal belt, in Shivamogga and other places. So this whether it is Dakshin Kannada, whether it is Uttar Kannada, whether it is Udupi, when I ask people nimaga yava paksha ishta, BJP ishta, Congress ishta, JDS ishta, these people say that BJP ishta. When I ask yake BJP, they say ki Hindutva. That is what is being said. So they don't say Band Belawaz. Prashant looks like disagreeing with you. No, I agree with that. ನೀವು 6 महीने पहले से आप कोस्टल में किसी को पूछोगे ಕರ್ನಾಟಕದ ಬಿಜೆಪಿ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಪಾಸಿಟಿವ್ ನೆಗೆಟಿವ್? ಹೈಯೆಸ್ಟ್ ನೆಗೆಟಿವ್ ಎಲ್ಲಾದರೂ ವೋಟಿಂಗ್ ಬಂದರೆ ಅದು ಕರಾವಳಿ ಬರ್ತದೆ. ಬೈದು ವೋಟ್ ಹಾಕೋದಲ್ಲ ಒಂದೇ ಅಂತ. ನೆಕ್ಸ್ಟ್ ಪ್ರಶ್ನೆ ಕೇಳಿ, ನಿಮ್ಮ ಚಾಯ್ಸ್ ಆಫ್ ವೋಟಿಂಗ್ ಯಾವುದು? ಬಿಜೆಪಿ. ಅಂದರೆ ಕರ್ನಾಟಕದ ಬಿಜೆಪಿ ಸರ್ಕಾರದ ಬಗ್ಗೆ ಇಷ್ಟ ಇಲ್ಲದಿದ್ದರೂ ಹಿಂದುತ್ವ, ಮೋದಿ, ಈ ಲಾಟ್ ಆಫ್ ಫ್ಯಾಕ್ಟರ್ಸ್ನ ಕಾರಣದಿಂದ, ಮತ್ತು ಈಗೇನು ಕಾಂಗ್ರೆಸ್ ಬಜರಂಗ ದಳದ ಒಂದು ಮಾಡಿದೆ, ಅದು ಹೆಚ್ಚು ಇಂಪ್ಯಾಕ್ಟ್ ಒಂದು ವೇಳೆ ಬಿ ಜೆ ಪಿಗೆ ಮಾಡೋದಿದ್ದರೆ ಅದು ಕರಾವಳಿ ಭಾಗದಲ್ಲಿ. ನನಗನ್ಸುತ್ತೆ ನೋಡಿ, ಈ ಬಾರಿ 19 ಸೀಟ್ಗಳಿವೆ. ಅದರಲ್ಲಿ ಆರ್ ವಿ ದೇಶಪಾಂಡೆ, ಖಾದರ್ ಗೆದ್ದಿದ್ರು. 2 ಸೀಟ್ಗಳಲ್ಲಿ ಕಾಂಗ್ರೆಸ್ ಫೈಟನ್ನು ಎದುರಿಸ್ತಾ ಇದೆ. ದೇಶಪಾಂಡೆ ಅವರು ಫೈಟ್ ಎದುರಿಸ್ತಾ ಇದ್ದಾರೆ ಈ ಬಾರಿ. ಖಾದರ್ ಕೂಡ ರಿಯಾಜ್ ಫರಂಗಿಪೇಟೆ ಅದೇ ಕಾರಣದಿಂದ ಕಾಂಗ್ರೆಸ್ ಬಜರಂಗ ದಳದ ನಿಷೇಧದ ಒಂದು ಪ್ರಶ್ನೆ ಏನೆತ್ತಿದೆ. ಯಾಕಂದರೆ SDPI OIC ವೋಟ್ಗಳು 1%, 2% ಚಲ್ಲಾಪಿಲ್ಲಿ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಬಜರಂಗ ದಳದ ಮಾತುಗಳನ್ನಾಡಿದೆ. ಆದರೆ ನನಗನ್ಸುತ್ತೆ ಬೈ ಆ್ಯಂಡ್ ಲಾರ್ಜ್ ಕರ್ನಾಟಕದ BJP ಸರ್ಕಾರದ ಬಗ್ಗೆ, ಸ್ಥಳೀಯ ಶಾಸಕರ ಬಗ್ಗೆ, ಕಾರ್ಯಕರ್ತರಿಗೆ ದೊಡ್ಡ ಮಟ್ಟದ ಆಕ್ರೋಶ ಇತ್ತು. BJP has changed 6 MLAs ಇನ್ ಉಡುಪಿ ಅಂಡ್ ಮಂಗಳೂರು ಡಿಸ್ಟ್ರಿಕ್ಟ್. ಹಾಗಾಗಿ ನನಗನ್ಸುತ್ತೆ ಆಂಟಿ ಇನ್ಕಂಬನ್ಸಿ ಅಂತ ಕರಿತಿರೋ MLAಗಳ ವಿರುದ್ಧ ಆಕ್ರೋಶ ಅಂತ ಕರಿತಿರೋ, ಹಿಂದುತ್ವಕ್ಕೆ ಜಾಸ್ತಿ ಕೆಲಸ ಮಾಡ್ತಾ ಇಲ್ಲ ಅಂತ ಕರಿತಿರೋ, ನಾನಾ ಕಾರಣಗಳಿಂದ ಆಕ್ರೋಶ ಇದ್ದರೂ ಕೂಡ ಮೋದಿ ಮತ್ತು BJP ಮತ್ತು RSSನ ನೆಟ್ವರ್ಕ್ನ ಕಾರಣದಿಂದ ಕರಾವಳಿ ಮತ್ತೊಮ್ಮೆ BJP ಗೆಲ್ಲುವ ಲಕ್ಷಣಗಳು ಕಾಣ್ತಾ ಇವೆ. ಆದರೆ ತುಂಬ ಕುತೂಹಲ ಇರತಕ್ಕಂಥದ್ದು ಪುತ್ತೂರು. ಹಿಂದುತ್ವ ವರ್ಸಸ್ ಬಿಜೆಪಿ. Yes. ಏನಾಗುತ್ತೆ? No, but here also, Prashant, I'll give you a catch. With all this Bajrang Dal thing happening, right? You have to track that seat till the end, because there might be a possibility on that seat, because till the polling day. ಇವತ್ತು ಬಿಜೆಪಿಯ ಪರವಾಗಿ ಪ್ರಚಾರಕ್ಕೆ ಯೋಗಿ ಆದಿತ್ಯನಾಥ್ ಬರ್ತಾ ಇದ್ರೆ, ಅರುಣ್ ಕುಮಾರ್ ಪುತ್ತಿಲ ಯೋಗಿ ಆದಿತ್ಯನಾಥ್ಗೆ ಸ್ವಾಗತ ಅಂತ ಬ್ಯಾನರ್ ಹಾಕಿದ್ರಲ್ಲಿ. ತುಂಬ ಟ್ರಿಕ್ಕಿ ಇದೆ ಅಲ್ಲಿ, ತುಂಬ ಟ್ರಿಕ್ಕಿ ಇದೆ. ನನಗೊಂದು ಅನ್ಸುತ್ತೆ ಅಜಿತ್, ದಿಸ್ ಇಲೆಕ್ಷನ್ BJP ಮೇ ವಿನ್ ಈಸಿಲಿ. ಆದರೆ BJP ಹಿಂದುತ್ವದ ಜೊತೆಗೆ ಕರಾವಳಿ ಭಾಗದಲ್ಲಿ ಒಂದು ರ್ಯಾಪಿಡ್ ಡೆವಲಪ್ಮೆಂಟ್ನ ಕಾನ್ಸೆಪ್ಟನ್ನು ತರದೇ ಹೋದರೆ BJP ಮತ್ತೊಮ್ಮೆ ಅಲ್ಲಿ ಬಿಲ್ಲವ ಮತ್ತು ಬಂಟ ಜಾತಿಗಳ ಕ್ರಾಸ್ ವೋಟಿಂಗ್ ಶುರು ಆಗುತ್ತೆ. ಒಂದು ವೇಳೆ BJP ಈಸ್ ಓನ್ಲಿ ಬ್ಯಾಂಕಿಂಗ್ ಆನ್ ಹಿಂದುತ್ವ. ನೋಡಿ, ಈಗ ಶಂಕರ್ ಶೆಟ್ಟರ್ ಇದ್ದಾರೆ. ಮಂಗಳೂರು, ಉಡುಪಿಯ ಜನ ಸ್ವತಃ ದೇ ಆರ್ ಎಂಟರ್ಪ್ರೈಸಿಂಗ್ ಪೀಪಲ್. ಆದರೆ ಈಗ ನೋಡಿ, ಮುಂಬೈ ಕರ್ನಾಟಕ ಭಾಗದಲ್ಲಿ ನೀವು ಕೇಂದ್ರ ಸರ್ಕಾರ ಬಂದ ನಂತರ ನಿಮಗೆ ಡೆವಲಪ್ಮೆಂಟ್ ಕಣ್ಣಿಗೆ ಕಾಣುತ್ತೆ. ಹುಬ್ಳಿ ವಿಮಾನ ನಿಲ್ದಾಣದಲ್ಲಿ ಎಷ್ಟು ವಿಮಾನಗಳು ಹಾರಾಡ್ತವೆ. ಮಂಗಳೂರಿಗೆ ನೀವು ಬನ್ನಿ, ಮಂಗಳೂರಿನ ಜನರು ಎಂಟರ್ಪ್ರೈಸಿಂಗ್ ಅನ್ನುವ ಕಾರಣಕ್ಕೋಸ್ಕರ ಬೇರೆ. ನೀವು ಇಲ್ಲಿಂದ ಶಿರಾಡಿ ಘಾಟ್ ಎಷ್ಟು ಅಭಿವೃದ್ಧಿ ಆಯಿತು? 9 ವರ್ಷ ಆಯ್ತು ಸರ್ಕಾರ ಬಂದು. ರಾತ್ರಿ 10 ಗಂಟೆಗೆ ಕುಳಿತು ಬೆಳಗ್ಗೆ 6 ಗಂಟೆಗೆ ಮಂಗಳೂರು ತಲುಪುವ ಎಷ್ಟು ಟ್ರೈನ್ಗಳಿವೆ ಇವತ್ತು? ಎಸ್ ದೀಸ್ ಆರ್ ದ ಫ್ಯಾಕ್ಟರ್ಸ್ ಟು ಬಿ. BJP ಒಂದು ವೇಳೆ ಕರಾವಳಿಯ ಮತದಾರರನ್ನು, ಇದು ಯಾಕೆ ಅರುಣ್ ಕುಮಾರ್ ಪುತ್ತಿಲ್ ಇವತ್ತು ಚುನಾವಣೆಗೆ ನಿಲ್ತಿದ್ದಾರೆ? ಯು ಡೋಂಟ್ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ತಗೋ. ಯಾಕೆ ಪ್ರಮೋದ್ ಮುತಾಲಿಕ್ ಕಾರ್ಕಳದಲ್ಲಿ ಹೋದಾಗ ಸ್ವಲ್ಪ ಮಟ್ಟಿಗಿನ ಟ್ರ್ಯಾಕ್ಷನ್ ಮುಂಚೆ ಸಿಕ್ತು? ಶಾಸಕರ ಒಟ್ಟಾರೆ ಬಿಹೇವಿಯರ್ಗಳ ಬಗ್ಗೆ ಆಕ್ರೋಶ ಇದ್ದ ಕಾರಣದಿಂದ BJP ಶಾಸಕರನ್ನು ಬದಲಾಯಿಸಿತು. ಆದರೆ ಈ ಬಾರಿ ಹಿಂದುತ್ವದ ಕಾರಣದಿಂದ, ಮೋದಿ ಹೆಸರಿರುವ ಕಾರಣದಿಂದ ಐ ಥಿಂಕ್ BJP ಮೇ ಸ್ಕ್ರೇಪ್ ಥ್ರೂ. ಆದರೆ
ಕರಾವಳಿ ಭಾಗದಲ್ಲಿ ಹಿಂದುತ್ವದ ಜೊತೆಗೆ ಆ ರ್ಯಾಪಿಡ್ ಡೆವಲಪ್ಮೆಂಟ್ ಗೌರ್ಮೆಂಟ್ ನಮ್ಮಲ್ಲೇನೋ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಜೋಡಿಸ್ತೇ ಹೋದರೆ ಕರಾವಳಿ ಭಾಗದಲ್ಲಿ ಕಷ್ಟ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. Ajit ji, at this moment, what Prashant is telling is a possible futuristic thing which can happen. No, I said about future. Yes, exactly. But at this moment, when you ask the voter the choice, there are two things which are happening. A, the cross vote is not taking place towards the Congress and affecting the seat. And B, particularly now when the larger narrative, whether it is for a Bunt or a Belawaz, when you ask, okay fine, even if a Bunt is not happy or a Belawaz is not happy, will you vote the Congress? The answer is a big NO. And the Modi impact, if you ask me, is very, very strong in that area. Along with that, BJP starts with a minimum base of 20,000 in any seat. And the Congress starts with a very zero base which is there. And particularly after all this, statement of equating the Bajrang Dal with PFI, that is also the area which will consolidate further, Consolidation level. which is very strong. Apart, also it is a very strong belt of the RSS, it has worked from the ground, which is there. So here for the Congress to win seat, it needs to completely shift from minus to plus. That is where it is. So it might reduce exactly. margins. ಸ್ವಲ್ಪ ಗುಜರಾತ್ ಲೈಕ್ ಸಿಚುವೇಶನ್ ಕರಾವಳಿಯಲ್ಲಿದೆ. ಗುಜರಾತಲ್ಲಿ ಏನಿದೆ, ಕಾಂಗ್ರೆಸ್ ಇಸ್ ಎ ಮುಸ್ಲಿಂ ಪಾರ್ಟಿ ಅನ್ನುವ ಟ್ಯಾಗ್ ಬಹಳ ವರ್ಷಗಳ ಕಾಲ ಇತ್ತು. ಕರಾವಳಿಯಲ್ಲೂ ಕೂಡ ನಾನಾ ಕಾರಣಗಳಿಂದ, ಹಿಂದುತ್ವದ ಕನ್ಸಾಲಿಡೇಷನ್ ಕಾರಣದಿಂದ ಕಾಂಗ್ರೆಸ್ಗೊಂದು ಟ್ಯಾಗ್ ಇದೆ. ಎಸ್, ಈಗ ಅದು ಬಜರಂಗ ನಿಷೇಧದ ಕಾರಣದಿಂದ ಅದು ಜಾಸ್ತಿ ಆಯಿತು. ನಾವು ಫುಲ್ ಸಂಖ್ಯೆಗೆ ಹೋಗ್ಬೇಡ, ಜನ ತುಂಬ ಕಾಯಿಸೋದು ಬೇಡ. 6 ವಲಯಗಳ ವಿವರಗಳನ್ನು ಪ್ರತ್ಯೇಕವಾಗಿ ಕೊಟ್ಟಿದ್ದೀವಿ. ಈಗ ಸಂಪೂರ್ಣ ಸಂಖ್ಯೆಯನ್ನು ಹಾಕುವ ಸಮಯ. ಸಂಪೂರ್ಣ ಸಂಖ್ಯೆಗಳು ರಾಜ್ಯದಾದ್ಯಂತ ಬಿಜೆಪಿ ಎಷ್ಟು, ಕಾಂಗ್ರೆಸ್ ಎಷ್ಟು, ಜೆಡಿಎಸ್ ಎಷ್ಟು, ಮತ್ಯಾತಂತ್ರ ಸರ್ಕಾರವ, ಯಾರಿಗಾದ್ರೂ ಮೆಜಾರಿಟಿ ಬರುತ್ತಾ? ಬಿಜೆಪಿ ಅಧಿಕಾರ ಉಳಿಸಿಕೊಳ್ಳುತ್ತಾ, ಕಾಂಗ್ರೆಸ್ ಓವರ್ಟೇಕ್ ಮಾಡುತ್ತಾ? 2 ರಾಷ್ಟ್ರೀಯ ಪಕ್ಷಗಳ ಪೈಕಿ ಯಾರಾದರೂ ಒಬ್ರು ಮತ್ತೆ ಜೆಡಿಎಸ್ ಬಾಗಿಲಿಗೆ ಹೋಗಬೇಕಾದ ಪರಿಸ್ಥಿತಿನೇನಾ? ಮಹಾಸಮೀಕ್ಷೆಯ ಅಂತಿಮ ಸಂಖ್ಯೆಗಳನ್ನು ಕೊಡುವ ಸಮಯ. ಬಿಜೆಪಿಯ ಕಾರ್ಪೆಟ್ ಬಾಂಬಿಂಗ್ ವರ್ಕ್ ಆಗುತ್ತಾ? ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಪ್ರಚಾರದಿಂದ ಕಾಂಗ್ರೆಸ್ನ ಗ್ರಾಫ್ ಮೇಲೆ ಏರಿದೆಯಾ? ಕುಮಾರಸ್ವಾಮಿ, ದೇವೇಗೌಡರ ಪ್ರಚಾರದ ಪರಿಣಾಮ ಏನು? ಅಂತಿಮ ಸಂಖ್ಯೆಗಳು ನಿಮ್ಮೆದುರಿಗೆ. ಅಂತಿಮ ಸಂಖ್ಯೆಗಳು 6 ವಲಯಗಳನ್ನು ಪ್ರತ್ಯೇಕವಾಗಿ ಕೊಟ್ಟಿದ್ದೀವಿ. ಈಗ ಕನ್ಸಾಲಿಡೇಟೆಡ್ ನಂಬರ್. ರಾಜಕೀಯದಲ್ಲಿ ಅತಿ ಹೆಚ್ಚು ಕುತೂಹಲ ಇರುವಂಥವ್ರು ನೀವು ಆಗಲೇ ಕುತ್ಕೊಂಡು ಮಾಡ್ಕೊಂಡಿರ್ತೀರಿ, ನಮಗೆ ಗೊತ್ತು. ವಲಯವಾರು ಸಂಖ್ಯೆಗಳನ್ನು ಬರ್ಕೊಂಡ್ರೆ ಫೈನಲ್ ನಂಬರ್ ನಿಮಗೆ ಸಿಕ್ಕಿರುತ್ತೆ. +or-3 ಅಂದಿದ್ದನ್ನು ವರ್ಕೌಟ್ ಮಾಡ್ಕೋಬಹುದು. ನಾಟ್ ಎ ಬಿಗ್ ಡೀಲ್. ಬಟ್ ತುಂಬ ಜನ ಮಾಡ್ಕೊಂಡಿರೋದಿಲ್ಲ. ಈ ನಂಬರ್ಸ್ಗೋಸ್ಕರ ಕಾಯ್ತಾ ಇರ್ತೀರಿ. ಅಂತಿಮ ಸಂಖ್ಯೆ ಕೊಡೋದಕ್ಕಿಂತ ಮೊದಲು ಒಂದು ಸಲ ಪರ್ಸೆಂಟೇಜ್ ಕೊಡ್ತೀವಿ. ವೋಟ್ ಶೇರ್ ಎಷ್ಟಿರುತ್ತೆ, ಯಾವ್ಯಾವ ಪಕ್ಷದ ವೋಟ್ ಶೇರ್ ಎಷ್ಟಾಗಿರುವ ಸಾಧ್ಯತೆ ಇದೆ. ಮೊದಲಿಗೆ ವೋಟ್ ಶೇರ್, ಆನಂತರ ಸೀಟ್ ಶೇರ್. ಮತಗಳಿಕೆಯ ಪ್ರಮಾಣ ಬಿಜೆಪಿ 38ರಿಂದ 40.5% ಅಂತ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ 38.5ರಿಂದ 41.5%. ಐ ಥಿಂಕ್ ಫಸ್ಟ್ ಟೈಮ್ ವೋಟ್ ಶೇರ್ ಓವರ್ಲ್ಯಾಪ್ ಆದಂತಹ ಸಂಖ್ಯೆಗಳು ಕಾಣಿಸ್ತಾ ಇದೆ. ಜೆಡಿಎಸ್ 14ರಿಂದ 16.5%, ಇತರೆ 4ರಿಂದ 7%. 38ರಿಂದ 40.5% ತನಕ ಮತಗಳನ್ನು ಬಿಜೆಪಿ ತೆಗೆದುಕೊಳ್ಳಬಹುದು. 38.5ರಿಂದ 41.5% ಮತಗಳನ್ನು ಕಾಂಗ್ರೆಸ್ ತೆಗೆದುಕೊಳ್ಳಬಹುದು. ಜೆಡಿಎಸ್ 14ರಿಂದ 16.5% ಮತಗಳನ್ನು ತೆಗೆದುಕೊಳ್ಳಬಹುದು. ಇತರೆ ಪಕ್ಷೇತರರು, ಉಳಿದ ಪಕ್ಷಗಳವರೆಲ್ಲ ಸೇರಿ 4ರಿಂದ 7% ಮತಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ.
ಕಳೆದ ಸಲದ ವೋಟ್ ಶೇರಿಗೆ ಕಂಪೇರ್ ಮಾಡಿದರೆ 36.5% ಬಿಜೆಪಿಯ ವೋಟ್ ಶೇರ್ 2018ರ ಚುನಾವಣೆಗಳಲ್ಲಿ. ಈ ಸಲ ಅದು 38ರಿಂದ 40 ತನಕ ಹೋಗಬಹುದು. 20 ದಿನಗಳ ಹಿಂದಿನ ಸರ್ವೆಗೆ ಕಂಪೇರ್ ಮಾಡಿದ್ರೆ 1ರಿಂದ 1.5% ವೋಟ್ ಶೇರ್ ಬಿಜೆಪಿದು ಜಾಸ್ತಿ ಆದಂಗೆ ಅನ್ನಿಸ್ತಾ ಇದೆ. 38% ಕಾಂಗ್ರೆಸ್ನ ವೋಟ್ ಶೇರ್ ಆಗಿತ್ತು ಕಳೆದ ಚುನಾವಣೆಯಲ್ಲಿ. 38ರಿಂದ 40% 20 ದಿವಸಗಳ ಹಿಂದಿನ ಸರ್ವೆ ಹೇಳ್ತಿತ್ತು. 0.5%ನಿಂದ 1.5% ಕಾಂಗ್ರೆಸ್ನ ವೋಟ್ ಜಾಸ್ತಿ ಆದಂಗೆ ಕಾಣಿಸ್ತಾ ಇದೆ. ಲಾಸ್ ಯಾರದ್ದು? JDS 18% ಕಳೆದ ಸಲ, 16ರಿಂದ 18% ಅಂತ 20 ದಿನಗಳ ಹಿಂದಿನ ಸರ್ವೆ ಹೇಳ್ತಾ ಇದ್ರೆ ಈಗ ಅದು 14ರಿಂದ 16.5%ಗೆ ಬಂದಿದೆ. 7.5% ಇತರೆ ಪಕ್ಷೇತರರು, ಸಣ್ಣ ಪುಟ್ಟ ಪಕ್ಷಗಳವರೆಲ್ಲ ಸೇರಿ ತಗೊಂಡಿದ್ರು. ಈಗ ಅದು 4ರಿಂದ 7% ಅನ್ನಿಸ್ತಾ ಇದೆ. 20 ದಿನಗಳ ಹಿಂದೆ 5ರಿಂದ 7% ಅನ್ನಿಸ್ತಾ ಇತ್ತು. 1% ಉಳಿದವರ ವೋಟ್ ಶೇರ್ ಕೂಡ ಕಡಿಮೆಯಾಗುವ ಸಾಧ್ಯತೆ ಇದೆ. ವೋಟ್ ಶೇರ್ ಬಿಜೆಪಿದು ಜಾಸ್ತಿ ಆಗ್ತಿದೆ, ಕಾಂಗ್ರೆಸ್ದು ಜಾಸ್ತಿ ಆಗ್ತಾ ಇದೆ, JDS ಕಡಿಮೆ ಆಗ್ತಿದೆ. ಪ್ರಶಾಂತ್, 41.5% ವೋಟ್ ಶೇರ್ ತಗೊಂಡ್ರೆ ಕಾಂಗ್ರೆಸ್ಸಿನ ಮೆಜಾರಿಟಿ ಬಂದ್ಬಿಡ್ಬೇಕು. ಎಷ್ಟಿತ್ತು ನೋಡಿ, ಅಬೌವ್ 40%, ಎನಿಬಡಿ ಲುಕ್ಸ್ ಲೈಕ್ ಅ ಮೆಜಾರಿಟಿ. ಇಫ್ ಬಿಜೆಪಿ ಅಂಡ್ ಕಾಂಗ್ರೆಸ್ ದ ವೋಟ್ ಶೇರ್ ಡಿಫ್ರೆನ್ಸ್ 4.25% ಇದ್ದರೆ ಕಾಂಗ್ರೆಸ್ ಬಹುಮತಕ್ಕೆ ಬರುತ್ತೆ. 3% ಇದ್ದರೆ ಕಾಂಗ್ರೆಸ್ ಸಿಂಗಲ್ ಲಾರ್ಜೆಸ್ಟ್ ಆಗುತ್ತೆ. 2% ಡಿಫ್ರೆನ್ಸ್ ಇದ್ದರೆ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಆಗುತ್ತೆ. ನೋಡಿ, ಈ 2.5% ಇನ್ನೊಂದ್ಸಲ ಹೇಳಿ. ಬಿಜೆಪಿ ಮತ್ತು ಕಾಂಗ್ರೆಸ್ಸಿನ ವೋಟ್ ಶೇರ್ನ ವ್ಯತ್ಯಾಸ 4%, 4.5% ಇದ್ದರೆ ಕಾಂಗ್ರೆಸ್ ವಿಲ್ ಬಿ ಇನ್ ಮೆಜಾರಿಟಿ. ಸಿಂಪಲ್ ಮೆಜಾರಿಟಿ ಬಂದ್ಬಿಡುತ್ತೆ. ಸಿಂಪಲ್ ಮೆಜಾರಿಟಿ. ಬಿಜೆಪಿಗಿಂತ 4ರಿಂದ 4.5% ಜಾಸ್ತಿ ವೋಟ್ ತಗೊಂಡ್ರೆ. ಬಿಜೆಪಿ ಮತ್ತು ಕಾಂಗ್ರೆಸ್ನ ವೋಟ್ ಶೇರ್ನ ವ್ಯತ್ಯಾಸ 3% ಇದೆ ಅಂತ ಅನ್ಕೋಣ, 2.5ರಿಂದ 3%. ದೆನ್ ಕಾಂಗ್ರೆಸ್ ವಿಲ್ ಬಿ ಸಿಂಗಲ್ ಲಾರ್ಜೆಸ್ಟ್. ಎಸ್, ಅಥವಾ ನಿಮಗೆ 3%ಗಿಂತ ಜಾಸ್ತಿ ಇದ್ದರೆ ಸಿಂಗಲ್ ಲಾರ್ಜೆಸ್ಟ್ ಇರ್ಬೋದು. ಕಳೆದ ಬಾರಿಗೆ 1.8% ಡಿಫ್ರೆನ್ಸ್ ಇತ್ತು, ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್. ಹೀಗಾಗಿ 3.5%ಗಿಂತ ಜಾಸ್ತಿ ಇದ್ದರೆ ಕಾಂಗ್ರೆಸ್ ಮೇ ಗೋ ಸ್ಲೈಟ್ಲಿ ಅಪ್ವರ್ಡ್ ದೆನ್ ಬಿಜೆಪಿ. ಆದರೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ಮತಗಳ ಅಂತರ 2%ಗಿಂತ ಕಡಿಮೆ ಇದ್ದರೆ ಬಿಜೆಪಿ ವಿಲ್ ಬಿ ಸಿಂಗಲ್ ಲಾರ್ಜೆಸ್ಟ್. ಒಂದು ವೇಳೆ ನಾಲ್ಕನೇ ವಿಕಲ್ಪನೂ ಹೇಳ್ಬಿಡೋಣ, ಈಕ್ವಲ್ ಆಗಿದ್ರೆ, ಇಲ್ಲ ಬಿಜೆಪಿ ಕಾಂಗ್ರೆಸ್ಸನ್ನು ಸರ್ಪಾಸ್ ಮಾಡಿದರೆ, ಈಕ್ವಲ್ ಆಗಿ ಸರ್ಪಾಸ್ ಮಾಡಿದರೆ ಬಿಜೆಪಿ ವಿಲ್ ಬಿ ಮೆಜಾರಿಟಿ. 4 ವಿಕಲ್ಪಗಳು. ನನಗನ್ಸುತ್ತೆ ಈ ವೋಟ್ ಶೇರ್ನ ಡಿಫ್ರೆನ್ಸ್, ಪ್ರದೀಪ್ ಜಿ ಕ್ಯಾನ್ ಎಕ್ಸ್ಪ್ಲೇನ್ ಇಟ್ ಬೆಟರ್. 2 to 2.5% ಈ ವೋಟ್ ಶೇರ್ನ ಡಿಫ್ರೆನ್ಸನ್ನು ಗಮನಿಸಿದರೆ ಪೋಲ್ಸ್ಟರ್ಸ್ಗೆ ಅನಿಸ್ತಾ ಇದೆ 2ರಿಂದ 2.5% ಅನ್ಡಿಸೈಡೆಡ್ ವೋಟರ್ಸ್. ಕರ್ನಾಟಕದಲ್ಲಿ ಕಳೆದ ಬಾರಿ ಎಷ್ಟು ಜನ ವೋಟ್ ಮಾಡಿದರು? 3,67,39,562. ನೀವು ಇದರ 1% ಕ್ಯಾಲ್ಕುಲೇಟ್ ಮಾಡಿದರೆ ಇಟ್ ಇಸ್ 3,67,390. 3,67,390 ಮತಗಳು ಅಂದರೆ 1%. ಓಕೆ. ಅಂದರೆ ಇಡೀ ಚುನಾವಣೆಯನ್ನು 4 ಲಕ್ಷ ಜನ ಡಿಸೈಡ್. ಇಡೀ ಚುನಾವಣೆಯನ್ನು ನೀವು 2ರಿಂದ 2.5% ಅನ್ಡಿಸೈಡೆಡ್ ಅಂತ ಅಂದ್ಕೊಂಡ್ರೆ ಇಡೀ ಚುನಾವಣೆಯನ್ನು 8ರಿಂದ 10 ಲಕ್ಷ ಮತದಾರರು ಡಿಸೈಡ್ ಮಾಡ್ತಾರೆ. ಉಳಿದವರೆಲ್ಲ ಡಿಸೈಡ್ ಆಗಿದ್ದಾರೆ. ಈ 8ರಿಂದ 10 ಲಕ್ಷ ಮತದಾರರು ಇಲ್ಲಿ ಜಿಗಿಲೋ ಅಂತ ಕಾಯ್ತಾ ಇದ್ದಾರೆ. ಪ್ರಾಯಶಃ ಅವರು ನಮ್ಮ ಪೋಲ್ಗಳನ್ನು ಕೂಡ ನೋಡ್ತಾ ಇರ್ಬೋದು. ಹಾಗಾಗಿ ನನಗನ್ಸುತ್ತೆ 10 ಲಕ್ಷ ಮತದಾರರು ನೀವು ಡಿವೈಡೆಡ್ ಬೈ 224 ಮಾಡಿ, ನಿಮ್ಗೆ ಅದರಲ್ಲಿ ಮಾರ್ಜಿನ್ ಈ ಕಡೆ ಹೋಗುತ್ತೋ ಆ ಕಡೆ ಹೋಗುತ್ತೋ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗಾಗಿ ಈ ಚುನಾವಣೆ ಒಂದು ರೀತಿ ತುಂಬ ಕ್ಲಿಷ್ಟಕರವಾಗಿರ್ತಕ್ಕಂಥ ಟೈಟ್ಲಿ ಕಂಟೆಸ್ಟೆಡ್ ಚುನಾವಣೆ. ಯಾಕಂದರೆ ಇದರಲ್ಲಿ ವೇವ್ ಇಲ್ಲ, ಇದರಲ್ಲಿ ನರೇಟಿವ್ ಇಲ್ಲ. ಇದು ಲೋಕಲಿ ಡಿಸೈಡ್ ಆಗ್ತಕ್ಕಂಥ ಚುನಾವಣೆ. ಆದ್ದರಿಂದ ಯಾವ ಕಡೆ ಹೋಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಒಂದು ಲಾಸ್ಟ್ ಸಮೀಕ್ಷೆ ಕೊಟ್ಟಂಥ ಸಂದರ್ಭದಲ್ಲಿ ಪ್ರದೀಪ್ ಭಂಡಾರಿ ಹೇಳಿದರು, ರಾಜ್ಯದಾದ್ಯಂತ ಚುನಾವಣೆಗಳು ನಡೀತಿಲ್ಲ, 224 ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇರೋದು ಇದು ಅಂತ. ಸಣ್ಣ ಯುದ್ಧಗಳು, ಸಣ್ಣ ಕದನಗಳು ನಡೀತಾ ಇವೆ, ಒಟ್ಟಾರೆ ಮಹಾಯುದ್ಧ ಅಲ್ಲ ಇದು ಅಂತ. ನಂಬರ್ ಸೇವ್ ಮಾಡೋಣ. ಒಂದೇ ಒಂದು, ಈ ಶೇಕಡಾವಾರು ಮತಗಳಿಗೂ ಸೀಟುಗಳಿಗೂ ಯಾಕೆ ವ್ಯತ್ಯಾಸ ಆಗ್ತಾಯಿದೆ ಅಂತಂದರೆ, ಕಾಂಗ್ರೆಸ್ಸಲ್ಲಿ ಕನಿಷ್ಠ ಒಂದು 70 ಜನ ನಾಯಕರು ವ್ಯಕ್ತಿಗತ ವರ್ಚಸ್ಸಿನಿಂದ ದೊಡ್ಡ ಅಂತರದಲ್ಲಿ ಗೆದ್ದು ಬರೋ ಶಕ್ತಿ ಇದೆ.
ಅದ್ರ ಜೊತೆಗೆ ಇಲ್ಲಿ 24 ಕ್ಷೇತ್ರದಲ್ಲಿ ಪ್ರೆಸೆನ್ಸ್ ಇದೆ. ಬಿಜೆಪಿಯಲ್ಲಿ ಹಂಗೆ ಆಗ್ತಾ ಇಲ್ಲ. ಬಿಜೆಪಿಲಿ ದೊಡ್ಡ ಪ್ರಮಾಣದೆಲ್ಲ ಅಮೆಚೂರ್ ಆರ್ಟಿಸ್ಟ್ ಇದ್ದಾರೆ, ಇನ್ನು ಪ್ರೊಫೆಷನಲ್ಸ್ ಇಲ್ಲ. ಕಾಂಗ್ರೆಸ್ ಹಾಗಿಲ್ಲ, ವೃತ್ತಿವಂತ ಸೀಸನ್ ಪಾಲಿಟಿಷಿಯನ್ಸ್, ಸ್ವಂತ ವರ್ಷದಿಂದ ದೊಡ್ಡ ಅಂತರದಲ್ಲಿ ಗೆಲ್ಲುವಂಥವ್ರು ಕನಿಷ್ಠ ಒಂದು 50-60 ಜನ ಇದ್ದಾರೆ. BJP ತುಂಬಾ ಜನ ಹಾಗಾಗಿ ಈಗ ಬಿಜೆಪಿಲಿ ಹಾಗಿಲ್ಲ, ಇನ್ನೂ ಸ್ವಲ್ಪ ಬೆಳಿಬೇಕು ಅವ್ರಿಗೆ. ಎಕ್ಸಾಂಪಲ್ ಕೊಟ್ಟಿರ್ತೀನಿ ಅಜಿತ್ ಅವರೇ, ಹೈಯೆಸ್ಟ್ ಮಾರ್ಜಿನ್ ಲಾಸ್ಟ್ ಇಲೆಕ್ಷನ್ ಆಲ್ಸೋ ವೆನ್ ಬೈ ದಿ ಬಿಜೆಪಿ ಕ್ಯಾಂಡಿಡೇಟ್ಸ್. ಈ ಸಲ ಬರುವ ಇಲೆಕ್ಷನ್ ಬೇಕಾದ್ರೆ ನೋಡಿ, ಲಾಸ್ಟ್ ಮಾರ್ಜಿನ್ ಕೆಲವು ಕ್ಯಾಂಡಿಡೇಟ್ ನೀವು ತಗೊಳ್ಳಿ ಬೆಂಗಳೂರು ಸಿಟಿಯಲ್ಲಿ ಅಥವಾ ನಿಮಗೆ ಕರಾವಳಿ ತಗೊಳ್ಳಿ, ಬಿಗ್ಗೆಸ್ಟ್ ಮಾರ್ಜಿನ್ ವಿನ್ ಆಗೋ ಕ್ಯಾಂಡಿಡೇಟ್ಸ್ ಬಿಜೆಪಿ, ಕಾಂಗ್ರೆಸ್ ಅವರಲ್ಲಿ ಸೀಟ್ ಆಗಿಲ್ಲ. ದಟ್ಸ್ ವೈ ಅದೇನು ಗೊತ್ತಾ, ಈ ಸಲ ನಂಗೆ ಒಂದು ಡೌಟ್ ಇತ್ತು, ಎಲ್ಲಾದ್ರೂ ನ್ಯಾರೋ ಗ್ಯಾಪ್ ಇರ್ಬೋದು ಅಥವಾ ಫಸ್ಟ್ ಇನ್ ಹಿಸ್ಟ್ರಿ ಆಫ್ ಕರ್ನಾಟಕದಲ್ಲಿ ಪರ್ಸೆಂಟೇಜ್ ವೋಟ್ ಸಿನ್ಸ್ ಫ್ರಮ್ 1952 ಅಲ್ಲಿ ನೆವರ್ ಇದು ಬಿಜೆಪಿ ನೆವರ್ ಒನ್ ಫಸ್ಟ್ ಇಸ್ಕೇಲ್ ಜನತಾದಳ ಹ್ಯಾಸ್ ಒನ್ ಟ್ವೈಸ್. ಒಟ್ಟಾರೆ ಸಂಖ್ಯೆಗಳನ್ನ ಕೊಡುವ ಸಮಯ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮಹಾ ಸಮೀಕ್ಷೆಯ ಅಂತಿಮ ಫಲಿತಾಂಶ ಏನು? ಜನ್ ಕಿ ಬಾತ್ ಸಂಸ್ಥೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೋಸ್ಕರ ಮಾಡಿರುವಂತಹ ಈ ಸರ್ವೆ ಅಂತಿಮ ಸಂಖ್ಯೆಗಳು ಏನು ಹೇಳ್ತಾ ಇದೆ? ಯಾರಿಗೆ ಎಷ್ಟು ಸೀಟು? ಸ್ವತಂತ್ರ ಸರ್ಕಾರನ, ಅತಂತ್ರ ಸರ್ಕಾರನ? ಅತಂತ್ರ ಅನ್ನೋದಾದ್ರೆ ಸಿಂಗಲ್ ಲಾರ್ಜೆಸ್ಟ್ ಯಾರು? ಬಿಜೆಪಿ ಅಧಿಕಾರ ಉಳಿಸಿಕೊಳ್ಳುತ್ತಾ, ಕಾಂಗ್ರೆಸ್ ಅಧಿಕಾರ ಗಳಿಸಿಕೊಳ್ಳುತ್ತಾ? ಮತ್ತೊಮ್ಮೆ ಜೆಡಿಎಸ್ ಕಿಂಗ್ ಮೇಕರ್ ಆಗುತ್ತ? ಅಂತಿಮ ಸಂಖ್ಯೆಗಳನ್ನು ಕೊಡುವ ಸಮಯ. ಅಂತಿಮ ಸಂಖ್ಯೆಗಳು ನಿಮ್ಮೆದುರಿಗೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮಹಾ ಸಮೀಕ್ಷೆಯ ಅಂತಿಮ ಸಂಖ್ಯೆಗಳು. ಬಿಜೆಪಿ 100ರಿಂದ 114, ಕಾಂಗ್ರೆಸ್ 86ರಿಂದ 98, ಜೆಡಿಎಸ್ 20ರಿಂದ 26, ಇತರೆ 0ಯಿಂದ 5. 0ಯಿಂದ 5 ಇತರೆ. 100ರಿಂದ 114 ಬಿಜೆಪಿ, 86ರಿಂದ 98 ಕಾಂಗ್ರೆಸ್, 20ರಿಂದ 26 ಜೆಡಿಎಸ್, ಇತರೆ 0ಯಿಂದ 5. ಮೀನ್ ನಂಬರ್ಗಳನ್ನು ಕ್ಯಾಲ್ಕುಲೇಟ್ ಮಾಡಿ 14ರ ರೇಂಜ್ ಇದೆ ಬಿಜೆಪಿಗೆ. 100ರಿಂದ 114, 14ರ ರೇಂಜ್ ಇದೆ. ಸಾಮಾನ್ಯವಾಗಿ ಮಧ್ಯದ ಸಂಖ್ಯೆಯನ್ನು ಮೀನ್ ನಂಬರ್ ಅಂತ ತಗೋತಾರೆ. ಹಾಫ್ ವೇ ಮಾರ್ಕ್ಗೆ ರೀಚ್, ಅದನ್ನ ಪ್ರದೀಪ್ ಭಂಡಾರಿ ಅವ್ರ ಹತ್ರ ವಿವರವಾಗಿ ಹೇಳ್ತೀನಿ. ಸಿಂಪಲ್ ಮೆಜಾರಿಟಿಗೆ ಮೀನ್ ನಂಬರ್ ಅನ್ನು ಕನ್ಸಿಡರ್ ಮಾಡಿದ್ರೆ ಸಿಂಪಲ್ ಮೆಜಾರಿಟಿಗೆ ರೀಚ್ ಆಗೋದಿಲ್ಲ. ಕಾಂಗ್ರೆಸ್ 86ರಿಂದ 98, ಜೆಡಿಎಸ್ 20ರಿಂದ 26, ಇತರೆ 0ಯಿಂದ 5. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಹಾ ಸಮೀಕ್ಷೆಯ ಅಂತಿಮ ಸಂಖ್ಯೆಗಳ ನಿಮ್ಮೆದುರಿಗೆ. 100ರಿಂದ 114 ಬಿಜೆಪಿ, 86ರಿಂದ 98 ಕಾಂಗ್ರೆಸ್, 20ರಿಂದ 26 ಜೆಡಿಎಸ್, ಇತರೆ 0ಯಿಂದ 5. 0ಯಿಂದ 5 ಇತರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮಹಾ ಸಮೀಕ್ಷೆಯ ಅಂತಿಮ ಸಂಖ್ಯೆಗಳು. 6 ವಲಯದ ಕನ್ಸಾಲಿಡೇಟೆಡ್ ನಂಬರ್ಗಳನ್ನು ನೋಡ್ತಾ ಇದೆ. ಏನಿದರ ಅರ್ಥ? ಇನ್ನೊಮ್ಮೆ ಅತಂತ್ರ ಸರ್ಕಾರ ಆಗುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸಾಧ್ಯತೆ ಅಲ್ಲ, ನಿಚ್ಚ. ಈ ಸಂಖ್ಯೆಗಳು ಇದೇ ಫೈನಲ್ ನಂಬರ್ ಅನ್ನೋದಾದ್ರೆ ಏಪ್ರಿಲ್ 15ರಿಂದ ಮೇ 1ರ ತನಕದ ಮನಸ್ಥಿತಿಯೇ ಕಂಟಿನ್ಯೂ ಆದರೆ ಇನ್ನೊಮ್ಮೆ ಅತಂತ್ರ ಸರ್ಕಾರ. ಕರ್ನಾಟಕದಲ್ಲಿ ಇನ್ನೊಮ್ಮೆ ಅತಂತ್ರ ಸರ್ಕಾರ ಅಂತ ಸಜೆಸ್ಟ್ ಮಾಡ್ತಾ ಇದೆ ನಮ್ಮ 2ನೆಯ ಸರ್ವೆ. ನೂರರಿಂದ 114 ಬಿಜೆಪಿ, 86ರಿಂದ 98 ಕಾಂಗ್ರೆಸ್. ವೋಟ್ ಶೇರ್ನ ಲೆಕ್ಕಾಚಾರದಲ್ಲಿ ನೋಡೋದಕ್ಕೆ ಹೋದ್ರೆ 38ರಿಂದ 40% ಬಿಜೆಪಿ. ದಟ್ ಟರ್ನ್ಸ್ ಔಟ್ ಟು ಬಿ 100 to 114, 100ರಿಂದ 114 ಸ್ಥಾನಗಳಿಗೆ
ಬರುತ್ತೆ. ಕಾಂಗ್ರೆಸ್ 38.5% 41.5% ವೋಟ್ ಶೇರ್ ಆಗುತ್ತೆ. 86ರಿಂದ 98 ಸ್ಥಾನಗಳನ್ನು ತೆಗೆದುಕೊಳ್ಳುತ್ತೆ. JDS 14ರಿಂದ 16.5% ವೋಟ್ ತೆಗೆದುಕೊಳ್ತಾರೆ. 20ರಿಂದ 26 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ. ಇತರೆ 4ರಿಂದ 7%, 0ಯಿಂದ 5 ಸ್ಥಾನಗಳ ತನಕ ಗೆಲ್ಲುವ ಸಾಧ್ಯತೆ ಇದೆ. ಕಂಪ್ಯಾರಿಸನ್ ಕೊಡ್ತಾ ಇದ್ದೀವಿ. 2018ರ ಚುನಾವಣೆ 104, ಆದರೆ ಹಾಲಿ ಬಲ ಇನ್ನೊಂದಿದೆ 119. ನೆನಪಿರಲಿ, ಬಿಜೆಪಿಯ ಹಾಲಿ ಬಲ 119. 2018ರಲ್ಲಿ 104 ಗೆದ್ದಿತ್ತು. 20 ದಿನಗಳ ಹಿಂದಿನ ಸಮೀಕ್ಷೆಯಲ್ಲಿ 98ರಿಂದ 109 ಸ್ಥಾನಗಳಲ್ಲಿ ಬಿಜೆಪಿ ಗೆಲ್ಲುವ ಸಾಧ್ಯತೆ ಇತ್ತು. ಈಗ 100ರಿಂದ 114 ಸ್ಥಾನಗಳಾಗಿದೆ. ಇವತ್ತು ಪ್ರಸ್ತುತಪಡಿಸ್ತಾ ಇರುವ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ 80 ಸ್ಥಾನಗಳಲ್ಲಿ ಗೆದ್ದಿತ್ತು 2018ರ ಚುನಾವಣೆಯಲ್ಲಿ. ಹಾಲಿ 69 ಕಾಂಗ್ರೆಸ್ನ ಸಂಖ್ಯೆ. 69 MLAಗಳಿದ್ದಾರೆ ಕಾಂಗ್ರೆಸ್. 89ರಿಂದ 97 ಸ್ಥಾನಗಳಲ್ಲಿ ಗೆಲ್ಲುವ ಸಾಧ್ಯತೆ ಕಾಣಿಸ್ತಾ ಇತ್ತು 20 ದಿನಗಳ ಹಿಂದಿನ ಸಮೀಕ್ಷೆ. ಇವತ್ತಿನ ಸಮೀಕ್ಷೆಯಲ್ಲಿ 86ರಿಂದ 98, ಅಂದ್ರೆ 20ರಿಂದ 30 ಸೀಟ್ ಕಾಂಗ್ರೆಸ್ ಹಾಲಿ ಸಂಖ್ಯೆಗೆ ಹೋಲಿಸಿದ್ರೆ ಜಾಸ್ತಿ ಆಗುತ್ತೆ. 2018 ರಿಸಲ್ಟಿಗೆ ಹೋಲಿಸಿದ್ರೆ 6ರಿಂದ 18ರ ತನಕ ಕಾಂಗ್ರೆಸ್ನ ಸಂಖ್ಯೆಗಳು ಜಾಸ್ತಿ ಆಗ್ತದೆ. JDS 37, 2018ರ ರಿಸಲ್ಟ್. ಹಾಲಿ 29 ಜನ ಶಾಸಕರಿದ್ದಾರೆ. 25ರಿಂದ 29 ಗೆಲ್ಲಬಹುದು ಅಂತ 20 ದಿನಗಳ ಹಿಂದಿನ ಸಮೀಕ್ಷೆ ಹೇಳ್ತಾ ಇತ್ತು. ಇವತ್ತಿನ ಸಮೀಕ್ಷೆ ಹೇಳ್ತಾ ಇದೆ 20ರಿಂದ 26 ಸ್ಥಾನಗಳು. ಕೊನೆಯ ಲೈನ್ ಕೂಡ ಇಂಟ್ರೆಸ್ಟಿಂಗ್. ಇತರೆ 2018ರಲ್ಲಿ 3 ಜನ ಗೆದ್ದಿದ್ದು. 20 ದಿನಗಳ ಹಿಂದಿನ ಸಮೀಕ್ಷೆಯಲ್ಲಿ ಒಬ್ಬರೇನ ಗೆಲ್ಲಬಹುದು ಅಂತಿತ್ತು. ಈಗ ನೋಡಿದ್ರೆ ಇತರೆ 5ರ ತನಕ ಹೋಗಬಹುದು. ಪಕ್ಷೇತರ ಅಂತಾರೂ ಇಟ್ಕೊಳ್ಳಿ, ಬೇರೆ ಬೇರೆ ಪಕ್ಷಗಳವರಂತಾದರೂ ಇಟ್ಕೊಳ್ಳಿ, 5ರ ತನಕ ಹೋಗಬಹುದು. नदी भंडारी जी, देखिए मैं इसका बेसिक कॉन्सेप्ट समझाना चाहता हूँ. पॉइंट नंबर 1 ये है कि जो वोट शेयर को आप समझिए कि जेडीएस जिस तरीके से नीचे जा रही है उसके कारण बोथ बीजेपी और कांग्रेस का जो वोट शेयर है वो बढ़ता जा रहा है. वोट शेयर जो बीजेपी और कांग्रेस का बढ़ रहा है वो डिपेंड कर रहा है कि जेडीएस जब नीचे जा रही है तो उसका जो कॉम्पीटिंग कैंडिडेट है वो ज़्यादा बीजेपी के पास है, कांग्रेस के पास है. सो दोनों के बीच में अगर मैं रफली वोट शेयर डिफरेंस की बात करूंगा इन टोटलिटी तो 1% से कम का आता है. तो इसको ऐसे नहीं देखना चाहिए कि कांग्रेस 41.5 पे और बीजेपी 38.5 पे. दैट इज नॉट द सिनेरियो. एज जेडीएस रिड्यूसेस फ्रॉम 16 ऑनवर्ड्स, दैट इज हाउ बोथ बीजेपी एंड कांग्रेस आर इंक्रीजिंग. दैट इज पॉइंट नंबर 1. पॉइंट नंबर 2 ये है कि बीजेपी की सीट कन्वर्टेबिलिटी के चांसेस काफ़ी ज़्यादा है और एबिलिटी ज़्यादा है. सो कांग्रेस का वोट की जो वोट इज मोर डिस्पर्स्ड इन नेचर. बीजेपी's वोट इज कंपैरेटिवली हैज मोर चांसेस टू कन्वर्ट द सीट. सो कित्तूर कर्नाटका की बात करूं मैं, अगर कोस्टल कर्नाटका की बात करूं तो उन एरियाज के अंदर बीजेपी जो है वो डिप्रिशिएट नहीं हो रही है. सो बीजेपी इज होल्डिंग इट्स ग्राउंड. कांग्रेस किसी रीजन को स्वीप करती हुई नहीं दिख रही है. ओल्ड मैसूर रीजन के अंदर भी जेडीएस की डेप्रिसिएशन से सिर्फ फायदा कांग्रेस को नहीं हो रहा है, ज्यादा फायदा कांग्रेस को हो रहा है. बट ऐसा नहीं है कि बीजेपी कंप्लीटली एब्सेंट है उस रीजन के अंदर. पॉइंट नंबर 4 ये है कि कांग्रेस को ये सरकार अगर कांग्रेस को अगर ये अल्टीमेटली स्वीप करना है जैसे कई लोग कह रहे हैं, उसके लिए 2 बड़े रीजन से बेलगावी और बेंगलुरु जहां पे 18 सीट्स आती है और 28 सीट्स आती है. उन दोनों डिस्ट्रिक्ट्स के अंदर बेलगावी में बीजेपी लीड कर रही है और बेंगलुरु के अंदर एक नेक एंड नेक फाइट देखने को मिल रही है अगर मैं ग्रेटर रीजन की बात करूं. नेक्स्ट पॉइंट इज दैट लिंगायत्स एंड मराठास लार्जली भारतीय जनता पार्टी के साथ है, ओबीसीज बीजेपी के साथ में है, मुस्लिम्स और कुर्बास कांग्रेस के साथ कंसोलिडेट हो रहे हैं, एससीज नॉन लंबानीज ज्यादा कांग्रेस के साथ कंसोलिडेट हो रहे हैं, नॉन लंबानीज में बीजेपी कैंडिडेट के वास्ते डेंट कर रही है और एसटी जो है वो कैंडिडेट को चूज कर रहे हैं. जेडीएस का वोकली का वोट पिछली बार से कंपैरेटिवली कम हो रहा है, इसीलिए उसका वोट शेयर कम हो रहा है. उसका बेनिफिट जो है वो कांग्रेस या बीजेपी को आ रहा है बेस्ड ऑन लोकल सिचुएशन. दिस इज अ वेवलेस इलेक्शन, दिस इज अ नैरेटिवलेस इलेक्शन. द पार्टी विच इज एबल टू माइक्रो मैनेज बेटर इज कन्वर्टिंग सीट्स मोर. नंबर 2 पॉइंट इज कि बीजेपी के पास एक कैटलिस्ट है नरेंद्र मोदी जो इवन एवरेज मार्जिन सीट्स के ऊपर वर्क करता है. जहां पे बीजेपी का कैंडिडेट एवरेज है, जहां मार्जिन
मार्जिन क्लोज है, से 3,500 की, 2,000 की, मोदी हैज द एबिलिटी टू कन्वर्ट दैट. कांग्रेस डज नॉट हैव दैट कैटलिस्ट, ओनली द कैंडिडेट हैज टू पुल दैट. नेक्स्ट पॉइंट इज कि 27 सीट्स हैं जो बहुत क्लोज मार्जिन में, जो 6,000 से कम वोट के अंदर डिसाइड हो रही है. अभी की स्थिति में बीजेपी वो सीट्स को ज्यादा कन्वर्ट करती हुई दिख रही है. अगर पोलिंग डेट पे कांग्रेस वो सीट्स को ज्यादा कन्वर्ट करती हुई दिख सकती है, तो ये जो नंबर है वो थोड़ा सा चेंज भी हो सकता है. दैट इज समथिंग व्हिच इज इंपॉर्टेंट. सो थोड़ा मतलब like what are the chances of Congress becoming a single largest party? The chances are minimal. Only BJP can ensure that Congress becomes the single largest party, not the Congress from here. Which means that if the BJP weakens in its stronghold where it is maintaining, that is coastal Karnataka and Kittur Karnataka, then only the Congress can become a single largest party in this scenario. At this moment, it is not happening. Also, very seats are going, which I repeat again, 27 seats are going through a very narrow contest. So it will all depend on who polls their voter maximum at the polling day. So at this moment, in those 27 seats, BJP is able to convert 60% of the seats. Imagine that if it reverses, then you will see the scenario of Congress converting into a single largest party. That is not happening right now because BJP is converting majority of those single largest seats, close margin close seats fights. because of Modi's impact on those seats, and B, there are also local issues which are attached to it. So for Congress for this to change, or for this prediction to change, three things have to happen. A, either the Lingayats completely divide in a 50-50 or a 60-40 format in Kittur, Karnataka. That's not happening right now. Two, Congress converts 65% to 70% of the close margin seats. BJP is converting 60% of them. That is not happening right now. That is where, if that happens. Or three, coastal Karnataka or Belgavi or Bengaluru sees a BJP dip. In that scenario, this number of Congress can go beyond 90. So if I take the mean of it, the BJP is in somewhere in early hundreds and mid hundreds. If you look at the mean of it, Congress is in 90s and JDS is somewhere in early 20s. That is something which is there. So this is how you have to read it. Why has the range been given by 14, which is also comparatively less? Generally, a range of 1%, 10% is what people give an exit. Why? Because 27 seats are going through a close margin. Got it. For me or anybody logically, I'll it come. is very difficult to ತುಂಬಾ do. ಸಣ್ಣ Yes. ಬ್ರೇಕ್ನ ಸಮಯ ಆಗಿದೆ. ಒಂದು ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.